ಹಾಯ್ ಆ್ಯಂಡ್ ಕ್ಯಾನ್ ಯು ಬಿಲೀವ್ ಆಲ್ರೆಡಿ ಸ್ನಾನ ಮಾಡಿ ರೆಡಿಯಾಗಿ ಹೊರಡಕ್ಕೆ ರೆಡಿ ಇದ್ದೀನಿ ಆ್ಯಂಡ್ ಐ ಸ್ಟಾರ್ಟೆಡ್ ಟು ವ್ಲಾಗ್. ವಾಟ್, ಇನ್ನೊಂದು ವಾರ ಇದೆ ಸಿನಿಮಾ ರಿಲೀಸ್ ಆಗೋದಕ್ಕೆ, ಜಸ್ಟ್ 1 ವೀಕ್. ಸೊ ಈಗ ನ್ಯೂಸಲ್ಲಿರೋದು, ಫಸ್ಟ್ ಇನ್ನೊಂದು ವಾರ ರಿಲೀಸ್ ಇದೆ ಮೂವಿಗೆ. ಸೆಕೆಂಡ್, ಐ ಹ್ಯಾವ್ ಎ ನೇಲ್ ಅಪಾಯಿಂಟ್ಮೆಂಟ್ ಟುಡೇ. ಥರ್ಡ್, ಬ್ಯಾಂಕಿಗೆ ಕೂಡ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಫೋರ್ತ್, ಪ್ರಮೋಷನ್ ಇದೆ ಇವತ್ತು ಒನ್ ಆಫ್ ದ ವೆರಿ ವೆಲ್ ನೋನ್ ಯೂಟ್ಯೂಬ್ ಚಾನಲ್ಗೆ ವಿಚ್ ಇಸ್ ಮೆಟ್ರೋ ಸಾಗಾ. ಅವ್ರಿಗೆ ನಮ್ಮ ಫ್ಯಾಮಿಲಿ ಡ್ರಾಮಾ ಮೂವಿ ಪ್ರಮೋಷನ್ ಇದೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಅನದರ್ ಬಿಗ್ ಥಿಂಗ್. ಏನು ಅಂತಂದರೆ, ನಾವು 13ನೇ ತಾರೀಕು ಜುಲೈ ಬೆಂಗಳೂರು ಶಾರ್ಟ್ ಪ್ಲೇ ಫೆಸ್ಟಿವಲ್ ಅಂತ ನನ್ನ ಕಲಾಗಂಗೋತ್ರಿ ಸ್ನೇಹಿತರೆ ಕಲಾರಾಧ್ಯ ಅಂತ ಒಂದು ಟೀಮ್ ಇದೆ. ಸೊ ಅವರೆಲ್ಲ ಸೇರಿ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಗೆದ್ದು, ಅಂದರೆ ಬೆಂಗಳೂರು ಶಾರ್ಟ್ ಪ್ಲೇ ಫೆಸ್ಟಿವಲಲ್ಲಿ ಗೆದ್ದು ಫೈನಲ್ಸಿಗೆ ಸೆಲೆಕ್ಟ್ ಆಗಿದ್ರು. ಸೊ ಫೈನಲ್ಸಿಗೆ ಒಂದು ಥೀಮ್, ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು. ಅದರ ಬೇಸಿಸ್ ಮೇಲೆ 7 ಫೈನಲಿಸ್ಟ್ ಟೀಮ್ ಕೂಡ ಪರ್ಫಾರ್ಮ್ ಮಾಡಬೇಕಿತ್ತು. ಒಂದು ಪ್ರಾಪರ್ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಅದು. 7 ಟೀಮ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಆ್ಯಂಡ್ ಒಂದು ಪ್ರೈಸ್ ಇತ್ತು ವಿಚ್ ಇಸ್ ಅತ್ಯುತ್ತಮ ನಾಟಕ ಅಂತ. ಜಡ್ಜಸ್ ಇದ್ರು. ಸೊ ಜೂರಿ ಕಡೆಯಿಂದ ಒಂದು ಅನದರ್ ಅಮೇಝಿಂಗ್ ಟೀಮ್, ಅವರಿಗೆ ಅತ್ಯುತ್ತಮ ನಾಟಕ ಪ್ರಶಸ್ತಿ ಹೋಯಿತು. ಆ್ಯಂಡ್ ಅತ್ಯುತ್ತಮ ನಾಟಕ ಪ್ರೇಕ್ಷಕರ ಆಯ್ಕೆಯಲ್ಲಿ ನಾವು ಗೆದ್ವಿ. ಆಫ್ಟರ್ ರಿಯಲಿ ಲಾಂಗ್ ಟೈಮ್ ನಾನೊಂಥರ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆ ಫಿಯರ್ ಇರುತ್ತೆ ಗೊತ್ತಾ, ಲೈಕ್ ರೂಲ್ಸ್ನ ಫಾಲೋ ಮಾಡಬೇಕು, ಏನೇ ಬ್ರೇಕ್ ಆದ್ರೂ ಲೈಕ್ ಆ ಥರ ಏನೂ ಮಾಡೋಂಗಿಲ್ಲ. ಬೇಸಿಕಲಿ ಪ್ರಾಪರ್ ಕಾಂಪಿಟೇಷನ್ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ವಿ ಹ್ಯಾಡ್ ಅ ಗ್ರೇಟ್ ಎನರ್ಜಿ ದಟ್ ಡೇ. ಸೊ ಅತ್ಯುತ್ತಮ ನಾಟಕ ಪ್ರೇಕ್ಷಕರ ಆಯ್ಕೆಯಲ್ಲಿ ಗೆದ್ವಿ. ಹಾಗೆಯೇ ಅತ್ಯುತ್ತಮ ನಾಟಕ ವಿನ್ಯಾಸ ಪ್ರಶಸ್ತಿ ಕೂಡ ಬಂತು ನಮಗೆ. ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ನಮ್ಮ ಮಧ್ಯೆನೇ. ಡಿನ್ನರ್ ಕೂಡ ಇದೆ ನೈಟು. We have a long day and it's already late. ಅಂತೂ ನಿಜ, if you have a good hair day then everything will go good. ಕರೆಂಟ್ಲಿ ಇವತ್ತು ಐ ಆಮ್ ಹ್ಯಾವಿಂಗ್ ಅ ಗ್ರೇಟ್ ಹೇರ್ ಡೇ. ಯು ಕ್ಯಾನ್ ಸಿ ಹೇರ್ ಗ್ರೋತ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾ ಇದೆ. ನಾನು ಪ್ರೀವಿಯಸ್ ಬ್ಲಾಗಲ್ಲೂ ಕೂಡ ಹೇಳಿದ್ದೆ, ಲೈಕ್ ರೋಸ್ಮೆರಿ ಹ್ಯಾಸ್ ಬೀನ್ ಅ ಗ್ರೇಟ್ ಹೆಲ್ಪ್ ಅಂತ. ಸೊ ಅದೇ ಥರ ನಾನು ರೋಸ್ಮೆರಿ ಸ್ಕ್ಯಾಲ್ಪ್ ಸೀರಮ್ನು ಕೂಡ ಅಪ್ಲೈ ಮಾಡಿದ್ದೀನಿ. ಮಾಮಾ ಅರ್ತ್ ರೋಸ್ಮೆರಿ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸೀರಮ್. ಇದರಲ್ಲಿ ರೋಸ್ಮೆರಿ ಹಾಗೆ ಅನಾಜಿನ್ ಇದೆ. ವೆರಿ ಈಸಿ ನಾಸಿಲ್ ಅಪ್ಲಿಕೇಟರ್. 95% ಪ್ಯೂರ್ ರೋಸ್ಮೆರಿ ಇದೆ. ರೋಸ್ಮೆರಿ ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. 4% ಅನಾಜಿನ್ನು ಹೇರ್ ಡೆನ್ಸಿಟಿನ ಇಂಪ್ರೂವ್ ಮಾಡುತ್ತೆ. ಇದನ್ನ ನೀವು ಎವ್ರಿ ಡೇ ಯೂಸ್ ಮಾಡಬಹುದು. ಹಾಗೆ ಫ್ರಾಗ್ರೆನ್ಸ್ ಫ್ರೀ ಆ್ಯಂಡ್ ಎಲ್ಲ ಹೇರ್ ಟೈಪ್ಗೂ ಸೂಟ್ ಆಗುತ್ತೆ. 12 ವೀಕ್ಸಲ್ಲಿ ನಿಮಗೆ ಎವಿಡೆಂಟ್ ಹೇರ್ ಗ್ರೋತ್ನ ನೀವು ನೋಡಬಹುದು. ಆ್ಯಂಡ್ ಇದರದೇ ಪ್ರಾಡಕ್ಟ್ ಆದಂಥ ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪೂ ಹಾಗೆ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀನಿ, ವಿಚ್ ಹೆಲ್ಪ್ಸ್ ಇನ್ ಹೇರ್ ಗ್ರೋತ್. ಶ್ಯಾಂಪೂ ಮತ್ತು ಕಂಡೀಷ್ನರಲ್ಲಿ ಮೇಥಿ ದಾನ ಇದೆ. ಸೊ ಅದು ಹೇರ್ ಫಾಲ್ನು ಕೂಡ ಕಡಿಮೆ ಮಾಡುತ್ತೆ. ಇದೆಲ್ಲ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ. ನೀವೇ ರಿಸಲ್ಟ್ ಕೂಡ ನೋಡ್ತಾ ಇದ್ದೀರಾ, ಲೈಕ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ. ಸಿ, ದೇರ್ ಇಸ್ ಅ ಲಿಟಲ್ ಟೈನಿ ಚಿಕ್ಕ ಪುಟ್ಟ ಹೇರ್ ಎಲ್ಲ ಏನಿದೆ, ದಟ್ಸ್ ಲೈಕ್ ದ ನ್ಯೂ ಹೇರ್ ದಟ್ ಇಸ್ ಗ್ರೋಯಿಂಗ್. ಇಲ್ಲಿ ಬೇಬಿ ಹೇರ್ ಎಲ್ಲ ಮಾಮಾ ಅರ್ತ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಆಲ್ಸೋ ಆಟ್ ಯೋರ್ ನಿಯರ್ ಬೈ ಸ್ಟೋರ್ಸ್. ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ, ವಿಚ್ ಇಸ್ ಅನನ್ಯ 2024. ಮಾಮಾ ಅರ್ತ್ ಅಪ್ಲಿಕೇಶನ್ ಹಾಗೆ ಅವರ ವೆಬ್ಸೈಟಲ್ಲೂ ಯೂಸ್ ಮಾಡ್ಬೋದು. ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಮಾಮಾ ಅರ್ತ್ ಲಿಸನ್ಸ್ ಟು ಅಸ್. ಅಂದರೆ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಫೀಡ್ಬ್ಯಾಕ್ ಕೊಟ್ಟಾಗ ಅವ್ರು ಅದನ್ನು ಕೇಳಿಸ್ಕೊತಾರೆ. ನಮಗೆ ಹೇಗೆ ಬೇಕು ಅವರು ಅದೇ ಥರ ಆ ಪ್ರಾಡಕ್ಟ್ನ ಡೆವಲಪ್ ಮಾಡ್ತಾರೆ, ಒಂದು ಒಳ್ಳೆ ರಿಸರ್ಚಿಂದ, ಅಡ್ವಾನ್ಸ್ಮೆಂಟಿಂದ. ಸೊ ನೀವೇನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಫೀಡ್ಬ್ಯಾಕ್ ಕೊಡೋದನ್ನ ಮರಿಬೇಡಿ. ಇವಾಗ ಹೋಗಿ ನೇಲ್ಸ್ ಮುಗಿಸ್ಕೊಂಡು, ಬಿಕಾಸ್ ಐ ಹ್ಯಾವ್ ಅ ಅಪಾಯಿಂಟ್ಮೆಂಟ್ at 11 o'clock. ಹಾಗೆ ಅಲ್ಲಿಂದ ಬ್ಯಾಂಕಿಗೆ ಹೋಗಿ then we will come home and get ready for promotion. ಇವತ್ತೇನು ಔಟ್ಫಿಟ್ ಹಾಕೊಳ್ಳಿ ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ. ಲೆಟ್ಸ್ ಗೋ. ವೆಲ್ಕಮ್ ಟು ದ ನೇಲ್ ಸ್ಟುಡಿಯೋ. ತುಂಬಾ ಕನ್ಫ್ಯೂಸ್ಡ್ ಆಗಿದೆ ಏನು ನೇಲ್ಸ್ ಮಾಡಿಸ್ಬೇಕಂತ. ಆ್ಯಂಡ್ ಎಸ್ಪೆಷಲಿ ಈ ವೀಕ್ ಸಿಕ್ಕಾಪಟ್ಟೆ ಕೆಲಸ ಇದೆ. ಆ್ಯಂಡ್ ಆಲ್ಸೋ ಪ್ರೀಮಿಯರ್ ಕೂಡ ಇದೆ, ಸಿನಿಮಾ ರಿಲೀಸ್ ಇದೆ. ಆದ ಕಾರಣದಿಂದ ನೇಲ್ಸ್ ಮಾಡಿಸ್ಬೇಕಂತ ಇದ್ದಿದ್ದು. ಆ್ಯಂಡ್ ಒಂದು ಶ್ಯಾಂಪೇನ್ ಕ್ರೋಮ್ ಅಂತ ಒಂದು ವಿಡಿಯೋ ನೋಡಿದ್ದೆ. ಸೊ ಅದನ್ನು ಮಾಡಿಸ್ಬೇಕು ಅಂತ ಹೋಗಿದ್ದು. ಆ್ಯಂಡ್ ಇವೆಂಚುಯಲಿ ಯು ವಿಲ್ ಹ್ಯಾವ್ ಟು ಚೂಸ್ ಸಮಥಿಂಗ್ ಫಾರ್ ಯೋರ್ ಸ್ಕಿನ್ ಟೋನ್. ಸೊ ನನ್ನ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೆ. ಕೊನೆಗೆ ನಾನು ಚೂಸ್ ಮಾಡಿದ್ದು ಸ್ವಲ್ಪ ಬ್ರಾನ್ಸ್ ನನಗಿಷ್ಟ ಇರೋದ್ರಿಂದ ಈ ಮೆಟಾಲಿಕ್ ಕ್ರೋಮ್ ಚೂಸ್ ಮಾಡಿದೆ. ಇನಿಷಿಯಲಿ ಅಲ್ಲಿ ಸಖತ್ತಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇವಾಗ ಐ ಆಮ್ ಸ್ಟಿಲ್ ಅಡ್ಜಸ್ಟಿಂಗ್ ಟು ದ ಕಲರ್, ಬಿಕಾಸ್ ನಾನು ಅಂದ್ಕೊಂಡಿದ್ದು ಅಲ್ಲ ಇದು, ಬಟ್ ಇಟ್ಸ್ ಸಮಥಿಂಗ್ ನ್ಯೂ ಆ್ಯಂಡ್ ಐ ಆಮ್ ಓಕೆ ವಿತ್ ಇಟ್. ಇದಾದಮೇಲೆ ನಾವು ರೀಚ್ ಆಗಿದ್ದು ಮೆಟ್ರೋ ಸಾಗಾ ಯು ಓನ್ಲಿ ಲಾವ್ ಒನ್ಸ್ ಶೂಟ್ಗೆ. ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು, ನಕ್ಕು ಐ ವಿಲ್ ಫೇಲ್ ಇನ್ ದಿಸ್ ಅಂತ. ಬಟ್ ಡಿಟರ್ಮೈನ್ ಮಾಡಿ ಗೇಮ್ ಆಡಬೇಕಂತ ಡಿಸೈಡ್ ಮಾಡಿದ್ದೆ.
ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಐ ಕಾಂಟ್ ಬಿಲೀವ್ ನಾನು ಮೆಟ್ರೋ ಸಾಗ ಇವನು ಲಾಫ್ ಅಂತ ಆಡ್ತಾ ಇದ್ದೀನಿ ಅಂತ. ಅದಕ್ಕೆ ನನಗೆ ಏನು ಮೈಕ್ ಚೆಕ್ ಮಾಡಬೇಕಾ? ಏನಂತ ಮಾತಾಡಿದ್ರೆ ಮೈಕ್ ಹಾಕೋಬೇಕಾ? ಏನಂತ ಮಾತಾಡಲಿ? ಟೈಮ್ ಮಾಡ್ತೀನಿ ಸೋತಾಗಿ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಗೆದ್ದರೆ ಮಾತಾಡಿ ಚೆನ್ನಾಗಿ ಕಾಣಿಸ್ಬೇಕು. Congratulations for losing early. ಪೂರ್ತಿ ವಿಡಿಯೋನ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡ್ತೀರಾ. ನಮ್ಮ ಸಿನಿಮಾ ಡೈರೆಕ್ಟ್ರ್ ಗೊತ್ತು ನಿಮಗೆ, ಆಕರ್ಷ್ ಇಲ್ಲಿರೋದು. ಇವಾಗ ಈ ಸಿನಿಮಾ ಡೈರೆಕ್ಟ್ರಿಂದ ನಮ್ಮ ನಾಟಕದ ಡೈರೆಕ್ಟ್ರನ್ನ ಪರಿಚಯ ಮಾಡಿಸ್ತಿದ್ದೀನಿ ನಿಮಗೆ. ನಾವು ಕಾಂಪಿಟೇಷನಲ್ಲಿ ಗೆದ್ದ ನಾಟಕದ ಡೈರೆಕ್ಟರ್ ಇವರೇ, ಚಂದನ್ ವಸಿಷ್ಠ ಅವರು. ಸೊ ಒಂದು ಚಿಕ್ಕ ಪ್ರೋಗ್ರಾಮ್ ಥರನೇ ನಡೀತು, ಅದರ ವಿಡಿಯೋ ಹಾಕಿದ್ದೀನಿ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಕೇಳಿಸ್ಕೊಳ್ಳಿ, ಮಜಾ ಮಾಡಿ. ಈ ನಾಟಕದಲ್ಲಿ ಕಲಾವತಿ ಅನ್ನೋ ಪಾತ್ರನ ಅವಕಾಶ ಕೊಟ್ಟ ಚಂದನ್ ನಾಟಕದಲ್ಲಿ ಅವಕಾಶದ ಬಗ್ಗೆ ನಾವು ಮಾತಾಡ್ತೀವಲ್ಲ, ಸೊ ಸೇಮ್ ರಿಯಲ್ ಲೈಫ್ ಆದಂಗೆ ಚಂದನ್ ಅಂತ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸಿಕ್ಕಾಪಡೆ ಆಫ್ಟರ್ ಅ ಲಾಂಗ್ ಟೈಮ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಿಕ್ಕಾಪಡೆ ಖುಷಿ. ಆ್ಯಂಡ್ ಅದನ್ನ ಚಂದನ್ ಸೀರಿಯಸ್ ಆಗಿ ತಗೊಂಡು ಮೋಸ್ಟ್ ಪ್ರಾಬ್ಲಿ ನಾವೇ ಪೋಸ್ಟರ್ ನೋಡಿರಲ್ಲ, ನಮಗೆ ಹಂಗೆ ಮೆಸೇಜ್ನ ಇಗ್ನೋರ್ ಮಾಡಿರ್ತೀವಿ. ಬಟ್ ಗುಡ್ ದಟ್ ಅದನ್ನ ನೋಡಿ ಗಮನಿಸಿ ಇದಕ್ಕಷ್ಟೇ. ಆ್ಯಂಡ್ ಎಷ್ಟು ಹೇಳ್ದಂಗೆ 10-15 ಮಿನಿಟ್ಸ್ ಅಲ್ಲಿ ನಾಟಕದ ಎಷ್ಟೋ ಒಂದು ಪೋರ್ಷನ್ಸ್ನ ತುಂಬಾ ಅಚ್ಚುಕಟ್ಟಾಗಿ ಹ್ಯಾಡ್ ಕವರ್ಡ್. ನಂಗೆ ಅದು ಸಿಕ್ಕಾಪಡೆ ಖುಷಿ ಆಯಿತು. ಒಂದು ಫೈಟ್ ಸೀಕ್ವೆನ್ಸ್ ಆ್ಯಡ್ ಮಾಡಬೇಕಿದ್ರೆ ಪ್ರಾಪರ್ ಒಂದು ಮೆಗಾ ಸೂಪರ್ ಹಿಟ್ ಸಿನಿಮಾ ಇದ್ದಂಗೆ ಇರ್ತಿತ್ತು. ಬಿಕಾಸ್ ಹಾಡು, ಡಾನ್ಸು, ಒಂದು ಎಮೋಷನ್, ಸೆಂಟಿಮೆಂಟ್, ಒಂದು ಚಿಕ್ಕ ಒಂದು 2 ಲೈನ್ ಕಾಮಿಡಿ ಏನೋ ಬರುತ್ತೆ, ಎವ್ರಿಥಿಂಗ್ ವಾಸ್ ದೇರ್. ಅದಕ್ಕೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು. ಬಿಕಾಸ್ ಅಲ್ಲಿ ಜಡ್ಜಸ್ ಕೂಡ ಹೇಳಿದ್ರು 1 ಗಂಟೆ 2 ಗಂಟೆ ನಾಟಕ ಮಾಡೋದು ಸುಲಭ, 15 ನಿಮಿಷದಲ್ಲಿ ನಾವೇನು ತಪ್ಪಿಸ್ಬೇಕು ಅಂತ ಇದೀವಿ ಅದನ್ನ ಆಡಿಯನ್ಸ್ಗೆ ಅರ್ಥ ಮಾಡಿಸೋದು ತುಂಬಾ ಕಷ್ಟ ಇದೆ ಅಂತ. ಆ್ಯಂಡ್ ಐ ಗೆಸ್ ಚಂದನ್ ಒನ್ ಇನ್ ದಟ್ ಪಾಯಿಂಟ್. ಆ್ಯಂಡ್ ಪ್ರತಿಯೊಬ್ಬರು ಏನಂತಾರೆ ಅಂಡ್ ಸಾರ್ಥಕ್ ಹೇಳ್ದಂಗೆ ಈ ಟೈಮಲ್ಲಿ ಇಷ್ಟು ಸಿಮಿಲರ್ ಇಂಟ್ರೆಸ್ಟ್ ಇರೋನ್ನ ಒಂದು ಏನಂತಾರೆ ಒಂದು ಆಸಕ್ತಿ ಎಲ್ರಿಗೂ ವೇವ್ ಲೆಂತ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಯ್ತು ಈ ಟೀಮಲ್ಲಿ ಎಸ್ಪೆಷಲಿ. ಸೊ ಅಂಥವ್ರನ್ನ ಸೇರಿಸೋದು ಬಹಳ ಕಷ್ಟ. ಅಂತಂದ್ರೆ ಎಲ್ಲರೂ ಸೇರಿಸಿ ಯಾರು ಒಂಚೂರು ಬೇಜಾರಿಲ್ದೇನೆ ಒಂದೇ ವೇವ್ ಲೆಂತ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಜವಾಗ್ಲೂ. ಅದೇ ಯಾಕೆ ಅಂತ ಹೇಳ್ತೀನಿ ನಾನು. 2 ವಿಷಯಕ್ಕೆ ಕಲಾಗಂಗೋತ್ರಿ ಬಿಗ್ ಥ್ಯಾಂಕ್ಸ್. ಯಾಕೆ ಅಂದ್ರೆ ಒಂದು ನಮಗೆ ಮೇಕಪ್ ಮಾಡೋದಕ್ಕೆ ಶ್ರೀನಿವಾಸ್ ಸರ್ ಬಂದಿದ್ರಲ್ಲ, ಅಂದ್ರೆ ಅವ್ರು ಅವತ್ತೊಂದೇ ದಿನ ಬಂದಿದ್ದಷ್ಟೇ. ಬಟ್ ನಮಗೆ ಗೊತ್ತಿಲ್ಲ ಐಸಿ ಆಕ್ಟೆಡ್ ಲೈಕ್ ಅ ಮಾರಲ್ ಸಪೋರ್ಟ್. ಅಂದ್ರೆ ಯಾರೋ ನಮಗೆ ಗೊತ್ತಿರೋ ಮುಖ ಇತ್ತಲ್ಲ ಅಲ್ಲಿ. ಇಟ್ ವಾಸ್ ಆಲ್ ಕಾಂಪಿಟೇಷನ್. ಇನ್ನೊಂದು ಟೀಮು ಅದರ್ ಟೀಮ್ ಹಿಂಗ್ ಮಾಡ್ತೀವೋ ಅನ್ನೋ ಒಂದು ಟೆನ್ಷನ್ ಅಲ್ಲೇ ಇದ್ವಿ. ಇವ್ರು ಯಾವ್ದೋ ಒಂದಕ್ಕೆ ಚಪ್ಪಳೆ ಬಂದ ಹಾಗೆ ಅಲ್ಲ. ಬಟ್ ಇವ್ರು ಇದ್ದಿದ್ದು ಹೇಗೆ ಅಂದ್ರೆ ನಮಗೆ ಗೊತ್ತಿರೋ ಮುಖ ಯಾರೋ ಇದ್ದಾರೆ, ಸೀನಿಯರ್ ಇದೆ ಅನ್ನೋ ಒಂದು ಫೀಲಿಂಗ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ನನಗೆ ಫೀಲಿಂಗ್ ಬಂತು ಅವರಲ್ಲಿ, ಅವರ ಪ್ರೆಸೆನ್ಸ್ ತುಂಬಾ ಮ್ಯಾಟರ್ ಆಯಿತು ಅಂತ. ಆ್ಯಂಡ್ ಇನ್ನೊಂದು ನಮ್ಮ ಪ್ರಾಪರ್ಟೀಸ್ ಏನಿತ್ತು, ಐ ಗೆಸ್ ಕಲಾಗಂಗೋತ್ರಿ ಅಲ್ಲಿತ್ತು. ಇಲ್ಲೋ ಇಲ್ಲೇನೋ ಒಂಥರ ಅಲ್ಲಿ ನಮ್ಮ ರಾಜಾರಾಮ್ ಸರ್ ಇದ್ದಾರೆ, ರಾಜೇಶ್ ಸರ್ ಇದ್ದಾರೆ, ಏನೋ ನಮಗೆ ಅದೇನಂತಾರೆ ಮುಖ್ಯಮಂತ್ರಿ ಪ್ರಾಪರ್ಟೀಸ್ ಇತ್ತು. ಆಮೇಲೆ ಏನಂತಾರೆ ಮೂಕಜ್ಜಿ ಪ್ರಾಪರ್ಟೀಸ್, ಆಮೇಲೆ ದೇವ್ರದ್ದು ಅದೆಲ್ಲ ವಾಪಸ್ ಇಟ್ಟಿದ್ದೆ ಅಂತಾರೆ ಕರೆಕ್ಟಾಗಿ. ಹೆಂಗೆ ಅನ್ಸುತ್ತೆ ಅಂದ್ರೆ ಡಿವೈನ್ ಕನೆಕ್ಷನ್ ಅಂದಂಗೆ ನೀವಲ್ಲಿ ಇರ್ಲಿಲ್ಲ, ಬಟ್ ಅಲ್ಲಿ ಇದ್ರಿ, ನಿಮ್ ಪ್ರೆಸೆನ್ಸ್ ಇತ್ತು, ನಿಮ್ಮ ಆಶೀರ್ವಾದ ಸ್ಟೇಜ್ ಮೇಲೆ ಇತ್ತು ಅಂತ ನನಗೆ ಅನ್ಸುತ್ತೆ. ಅಂಡ್ ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ನಾವು ಗೆಲ್ಲೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾವಿವತ್ತು ಮಹಾನಟಿ ಮಾನಸ ಅವರು ಅಭಿನಯಿಸಿರುವಂತಹ ವಿದ್ಯಾರ್ಥಿನಿಯರೇ ಸಿನಿಮಾಗೆ ಬಂದಿದ್ದೀವಿ. ಕಾಯ್ತಾ ಇದೀನಿ ನಾನು ಯಾವಾಗ ಮಾನಸ ಸ್ಕ್ರೀನಲ್ಲಿ ಬರ್ತಾರಂತ.
ಸ್ವಾಮಿ ಬಿಡ್ರಿ ಅವ್ರು ಹಾ ಹೋಗಿ ಹೋಗಿ